ಬೆಳ್ಳಂಬೆಳಿಗ್ಗೆ ಅದೊಂದು ಶಬ್ದ ಆ ಏರಿಯಾ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ ಬರೋಬ್ಬರಿ 5 ಮನೆಯ ಗೋಡೆಯೇ ಕುಸಿದಿದೆ. ಸಿಲಿಂಡರ್ ಸ್ಫೋಟದಲ್ಲಿ 6 ಮಂದಿಗೆ ಗಂಭೀರ ಗಾಯವಾಗಿದೆ. ಹಾಗಾದ್ರೆ ಈಗ ಆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಯಾವ ಕಾರಣಕ್ಕೆ ಸಿಲಿಂಡರ್ ಸ್ಫೋಟವಾಯಿತು? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಯಲಹಂಕದಲ್ಲಿ ಸಿಲಿಂಡರ್ ಸ್ಫೋಟ, 5 ಮನೆ ಗೋಡೆ ಕುಸಿತ, 6 ಜನರಿಗೆ ಗಂಭೀರ ಗಾಯ, ಇಬ್ಬರ ಸ್ಥಿತಿ ಚಿಂತಾಜನಕ. ಗಾಯಾಳುಗಳಿಗೆ ಮುಂದುವರಿದ ಚಿಕಿತ್ಸೆ, ಪೊಲೀಸರಿಂದ ತನಿಖೆ. ಬೆಂಗಳೂರಿನ ಯಲಹಂಕದ ಎಲ್ಬಿಎಸ್ ಲೇಔಟ್ನಲ್ಲಿ ಎಲ್ಪಿಜಿ ಸಿಲಿಂಡರ್ ಸ್ಫೋಟಗೊಂಡು 6 ಜನರಿಗೆ ಗಂಭೀರ ಗಾಯಗಳಾಗಿವೆ. ಈ ಪೈಕಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತಿದೆ. ಬೆಳಿಗ್ಗೆ 7:30 ಸುಮಾರಿಗೆ ಏಕಾಏಕಿ ಸ್ಫೋಟದ ಸದ್ದಿನ ತೀವ್ರತೆಗೆ 5 ಮನೆಗಳ ಗೋಡೆಗಳು ಕುಸಿದಿವೆ. ಮನೆಯ ಕಿಟಕಿಯ ಗಾಜುಗಳು, ಡೋರ್ಗಳು ಪೀಸ್ ಪೀಸ್ ಆಗಿವೆ. ಇನ್ನು ಘಟನೆಯ ತೀವ್ರತೆಗೆ ಬ್ಲಾಸ್ಟ್ ಆದ ಮನೆಯ ಅಕ್ಕಪಕ್ಕದ ಇತರೆ 4 ಮನೆಗಳಿಗೂ ಹಾನಿಯಾಗಿದ್ದು ಆ ಮನೆಗಳಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿದೆ. ಗಾಯಾಳುಗಳಿಗೆ ಯಲಹಂಕ ಸರ್ಕಾರಿ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರಿಗೆ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತಿದೆ. ಇನ್ನು ಘಟನೆ ಸಂಬಂಧ ಯಲಹಂಕ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಅಂದಹಾಗೆ ಘಟನೆ ನಡೆದ ಮನೆ ವಟಾರದ ರೀತಿಯಲ್ಲಿದ್ದು 5 ಮನೆಗಳಿದ್ವು. ವಾಸಿಯಾ ಬಾನು, ಸಲ್ಮಾ, ಶಹೀದ್, ಅಸ್ಮಾ, ಅಫ್ರೋಜ್ ಸೇರಿ ಇಬ್ಬರಿಗೆ ಗಾಯಗಳಾಗಿವೆ. ಓರ್ವ ಮಹಿಳೆಗೆ 60% ದೇಹ ಸುಟ್ಟಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಇನ್ನು ಸ್ಫೋಟದ ತೀವ್ರತೆಗೆ ಮನೆಯಲ್ಲಿನ ಕೆಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನೊಂದು ಕಡೆ ವಿದ್ಯುತ್ ವೈರ್ಗಳು ಕೂಡ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇನ್ನು ಘಟನೆಯಿಂದ ಪ್ರಾಣಾಪಾಯದಿಂದ ಪಾರಾದಂತಹ ಅಫ್ರೋಜ್ ಘಟನೆಯ ಭೀಕರತೆಯ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ನನ್ನ ಮನೆಯಲ್ಲಿ ಮಲ್ಕೊಂಡಿದ್ದೆ. ಕರೆಕ್ಟಾಗಿ ಒಂದು 7-7:30 ಹಂಗೆ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿರೋದು ಸೆಂಟ್ರ್ ಮನೆಯಲ್ಲಿ. ನಾವು ಫುಲ್ ಲಾಸ್ಟ್ ಮನೆಯಲ್ಲಿ ಇದ್ದಿದ್ದು. ನಾನು ನಮ್ಮಪ್ಪ ಕೆಳಗಡೆ ಮಲ್ಕೊಂಡಿರೋದು. ಅದು ಬ್ಲಾಸ್ಟ್ ಆಗಿದೆ. ಕೆಳಗಡೆ ಮನೆದೆಲ್ಲ ಹೋಗ್ಬಿಟ್ಟಿದೆ ಫುಲ್ಲು. ಗ್ಯಾಸು ಲೀಕ್ ಆಗೈತೆ. ಲೀಕ್ ಆಗಿಬಿಟ್ಟು ಇವರು ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಹಂಗೆ ಸ್ವಿಚ್ ಆನ್ ಮಾಡೋರ, ಕರೆಂಟು ಸ್ವಿಚ್ ಆನ್ ಮಾಡೋರೆ, ಇಲ್ಲಾಂದ್ರೆ ರೆಗ್ಯುಲೇಟರ್ ಹೊಡೆದವ್ರೆ ಸರ್. ಸ್ಫೋಟದಿಂದ ಕಾಣಿಸಿಕೊಂಡಂತಹ ಬೆಂಕಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು ನಂದಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ಇನ್ನು ಘಟನೆಯಿಂದ ತೀವ್ರ ಭಯಭೀತಗೊಂಡಿದ್ದಂತಹ ಜನ ಸ್ಫೋಟಗೊಂಡ ಮನೆಯ ಅಕ್ಕಪಕ್ಕದಲ್ಲಿ ಜಮಾಯಿಸಿದ್ರು. ಘಟನೆಯ ಬಗ್ಗೆ ಇನ್ನೂ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಗ್ಯಾಸ್ ಸೋರಿಕೆಯಿಂದಾನೇ ಈ ಅವಘಡ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ತನಿಖೆ ಮುಗಿದ ಬಳಿಕವಷ್ಟೇ ಗೊತ್ತಾಗುತ್ತೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.